ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗಿಂದೆಲ್ಲನೂ ಕೆಲಸ ಆಗೈತೆ ರೀ, ಕಸ ಅದು ಎಲ್ಲ ಆಗೈತೆ ನೋಡಿರಿ. ಆಮ್ಯಾಗ ಈಗ ಹುಡುಗರು ಸ್ಕೂಲಿಗೆ ಹೋದ್ರಲ್ಲ, ಹೀಗಾಗಿ ಡಬ್ಬಿನ ಕಟ್ಕೊಂಡು ಹೋದರು. ಒಂದು ಸ್ವಲ್ಪ ಅಡುಗೆ ಆಗೈತೆ ರೀ, ಅರ್ಧಂಬರ್ಧ ಆಗೈತಿ, ಅರ್ಧಂಬರ್ಧ ಆಮೇಲೆ ಮಾಡ್ಬೇಕು ರೀ. ನಾನೇ ಇಟ್ಟು ಎಲ್ಲ ಹೋದ್ರಿ, ಹೋಗಿಂದ ಈಗ ನನಗೆ ಸ್ವಲ್ಪ ಬಿಡು ಸಿಕ್ತು ನೋಡ್ರಿ. ಅದಕ್ಕೆ ಹೀಗಾಗಿ ಒಂದು ಸ್ವಲ್ಪ ಚಹಾ ಕುಡಿಬೇಕಂತಂದು ಚಹಾ ಇಟ್ಟೇನಿ ರೀ. ಬರೀ ತೋರಿಸ್ತೀನಿ ನಿಮಗೆ ಏನಾಗೈತಿ ಅಂತಂದು. ಇಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡಿನಿ, ಬಿಸಿನೀರು ಕುಡಿಬೇಕು ಅಂತಂದೆ. ಇಲ್ಲಿ ಕಾಸಿದಲ್ಲಿ ಸ್ವಲ್ಪ ಚಹಾ ಇಟ್ಟೇನಿ, ಚಹಾ ಮಾಡ್ಕೊಂಡು ಕುಡಿಬೇಕಂತಂದು. ಇಲ್ಲಿ ನೋಡಿರಿ, ಪಲ್ಯ ಆಗೈತಿ. ಕ್ಯಾಬೇಜ್ ಬ್ಯಾಳಿ ಕುಡಿಸಿ ಪಲ್ಯ ಮಾಡೀನಿ ರೀ. ನಾಷ್ಟ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಎಲ್ಲ ಆಗೈತ್ರಿ. ಈಗ ಸ್ವಲ್ಪ ಅನ್ನ ಅಷ್ಟು ಮಾಡಿದ್ರೆ ಆಯ್ತು ನೋಡಿರಿ, ಮಧ್ಯಾಹ್ನದಾಗ ಹುಟ್ಟಿದ್ದು. ಆಮೇಲೆ ನಮ್ಮ ಅಂಟಿಯರು ಬರ್ತಾರೆ ರೀ, ಅವರೊಂದಿಷ್ಟು ರೊಟ್ಟಿ ಚಪಾತಿ ಮಾಡ್ತಾರೆ ಮಧ್ಯಾಹ್ನದಾಗಿಂದು. ಇಷ್ಟ ಆದರೆ ಅಡುಗೆ ಆಯ್ತು ನೋಡಿರಿ ನಮ್ಮದು. ಮತ್ತು ನಾನು ನಿಮ್ಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್. ನಾ ಇಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿ ಮುಟ್ಟಿಗೆಯನ್ನು ತೋರ್ಸಾತೀನಿ ನೋಡಿರಿ. ಅದಕ್ಕೆ ಏನೇನು ತೊಗೋಬೇಕು ಅಂತಂದ್ರೆ, ಬೆಳ್ಳುಳ್ಳಿ ತೊಗೋಬೇಕು, ಒಂದು ಗಡ್ಡಿ. ನಮಗೆ ಎಷ್ಟು ಖಾರ ಬೇಕಂದ್ರೆ ಸ್ವಲ್ಪ ಹೆಚ್ಚು ಮೆಣಸಿನ್ಕಾಯಿ ತೊಗೋಬೇಕು, ಇಲ್ಲ ಅಂದ್ರೆ ಎರಡು ಹಾಕ್ಕೋರಿ. ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಇವೆಲ್ಲ ಹಾಕಿ ಜಜ್ಕೊಂಡ್ರಿ. ಈಗ ನುಸಿಬೇವು ನೋಡಿರಿ, ಇದನ್ನು ಹಿಂಗೆ ಎಲ್ಲನೂ ನಾನು ತೋರಿಸಿದ್ನಲ್ರಿ, ಅವೆಲ್ಲ ಕೂಡಿಸಿ ಹಿಂಗೆ ಕುಟ್ಕೋಬೇಕ್ರಿ ಕಲ್ಲಾಗ. ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕಿ ಹಿಂಗೆ ಜಜ್ಕೊಳ್ರಿ. ಅದು ಜಜ್ಕೊಂಡು ಇದನ್ನು ರೊಟ್ಟಿ ಹಾಕಿ ತೋರಿಸ್ತೀರಿ. ಇದಕ್ಕೆ ನೋಡಿರಿ, ಈ ಥರ ದಪ್ಪಂದು ರೊಟ್ಟಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇರಬೇಕು ರೀ ಅದಕ್ಕೆ ರೊಟ್ಟಿ ಮುಟ್ಟಿಗೆಗೆ, ಅಂದ್ರೆ ಚಲೋ ಆಗುತ್ತೆ ಮುಟ್ಟಿಗೆ. ಹೌದಿಲ್ಲ, ಮೆತ್ತ ಆಗುತ್ತೆ, ಚಲೋ ಆಗುತ್ತೆ. ಮತ್ತಿನ್ನೇನು ಮಾಡೋದು, ನಮ್ಮ ಸ್ವಲ್ಪ ದಪ್ಪ ಆದ್ರೆ ಪರೋಟ್ಟಿ. ಗೊತ್ತಿಗೆ ಚೆಂದಾಗಿ ಬೇಯಿಸ್ಬೇಕು ರೀ. ಉಪ್ಪು ಎಣ್ಣೆ ರೊಟ್ಟಿ ಒಳಗೆ ಹಾಕಿ ನೋಡಿರಿ. ಉಪ್ಪು ಮತ್ತು ಎಣ್ಣೆ ಇದಕ್ಕೆ ಹಾಕಿ, ಇಲ್ಲಿ ಸಣ್ಣ ಉಪ್ಪು ಇದೆ ಅದು ಹಾಕ್ಬೇಕು ರೀ. ಸಣ್ಣ ಉಪ್ಪು ಎಣ್ಣೆ ಹಾಕಿ ಹಿಂಗೆ ಮಾಡಿ ಹಿಂಗೆ ಇದ್ರೊಳಗೆ ಕುಟ್ಬೇಕು ರೀ. ಹಿಂಗೆ ಕಟ್ಟಬೇಕು ಉಂಡೆ. ಹಿಂಗೆಲ್ಲ ಚೆಂದಾಗಿ ಬಿಡ್ಕೋಬೇಕ್ರಿ. ಅದನ್ನು ಚೆಂದಾಗಿ ಮುಟ್ಟಿಗೆ ತೋರಿಸ್ತೀನಿ ರೀ. ಉಂಡೆ ಮಾಡಿ ಕರ್ನಾಟಕದ ರೊಟ್ಟಿ ಮುಟ್ಟಿಗೆ ರೆಡಿ ಆದವು. ಹಿಂಗೆ ಹಾಕೋ ನೋಡ್ರಿ, ಹಿಂಗೆ ಉಂಡೆ ಮಾಡಿದ್ರಿ. ಇವು ಮಸ್ತ್ ಅಕ್ಕವು. ನೀವು ಮಾಡ್ಕೊಂಡು ನೋಡಿರಿ, ಹೆಂಗಾಗ್ಯಾವಂತ ಕಮೆಂಟ್ ಮಾಡಿರಿ. ಮತ್ತು ನೋಡಿರಿ, ನಾವು ಮುಟ್ಟಿಗೆ ತಿನ್ನಕಂತೀವಿ. ಮಸ್ತ್ ಆಗೈತೆ ರೀ, ಸೂಪರ್ ಮುಟ್ಟಿಗೆ. ಇದ್ರ ಜೊತೆ ಮೊಸರು ಇರ್ಬೇಕ್ರಿ, ಕಾಂಬಿನೇಷನ್ ಮಸ್ತ್ ಆಗತ್ತೆ ರೀ. ಅಲ್ಲಿ ಮೊಸರು ಇಲ್ಲ ಮತ್ತೆ ತರಿಸೋದಂತ ನಾ ಹಂಗೆ ತಿನ್ನತ್ತೀವಿ. ಮಸ್ತ್ ಆಗೈತೆ, ಸೂಪರ್ ಆಗಿದೆ. ನೀವು ಮಾಡ್ಕೊಂಡು ನೋಡಿರಿ ಮನೆ ಒಳಗೆ. ಗಂಟೆ ಮಸ್ತ್ ಆಗೈತೆ. ಮೆಣಸಿನ್ಕಾಯಿ ರೀ, ನೀವು ಚಾಕುಲಿನ ಹೊಳ್ತೀರಿ. ಅದ ರೂಢಿ ಐತಿ ನಿಮಗೆ. ಇಳಿಗೆ ಹಚ್ಚಂಗಿಲ್ಲ ನೀವು. ನೀವು ಚಲೋ ಬಿಡ್ರಿ ಏನ್ರಿ, ಇಳಿಗೆ ವಾಪಸಂಗಿಲ್ಲ ಅನ್ರಿ. ಎಲ್ಲರೂ ಚಾಕುಲೇನ. ಮೊದಲು ಮನೆಯವ್ರು ಅದನ್ನ ವಾಪರಿಸ್ತಿದ್ರೆ ನಾವು ಹಂಗೆ ಅದನ್ನ ವಾಪರಿಸ್ತೀವಿ. ನಮ್ಗೆ ಅದು ಕೂಡ ಇಲ್ಲ. ಆ ಹುಡುಗಂದ ಇಳಿಗಿದ್ದು ನಮ್ಗೆ ಅದು
ನಾನು ಚಾಕುಲಿಗೆ ಹಚ್ಬೇಕಂದೇನು ಖರೆ ನಂಗೆ ರೂಢಿನ ಆಗೋದಿದೆ ಹಚ್ಚಕ್ಕೆ. ನಾವು ಎಸಕ ಇದ್ದಿರ್ಲೇಕ ಚೂಪ್ ಐತೆ ಅಂದ್ರೆ ನಿಮ್ಮ ಚಾಕು. ಏನು ಮಾಡ್ತೀವಿ ಹಚ್ಚಿದ್ರೆ ಬಟ್ಟೆನೇ ಹಚ್ಬೇಕು. ಹೂವ ನೋಡ್ರಿ ಬಡ 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 ಆಗ್ಬಿಡ್ತದೆ ಅದರಲ್ಲಿ ಬಡ ಬಡ. ಚಾಕುಲಿ ಲಗುಲು ಆಗತ್ತೆ ರೀ. ನಾವು ರೂಢಿ ಮಾಡ್ಬೇಕಂತೀನಿ. ಅದು ಹಿಂಗೆ ಇದಿರ್ತೈತಲ್ಲ, ಇಷ್ಟು ಮಣಿ ಚಾಕುದ ಹೆಚ್ಚು ಮಣಿ ಇರ್ತದಲ್ಲ, ಅದನ್ನು ತೊಗೋಬೇಕಾಗಿತ್ತು. ಹ್ಞೂ ರೀ, ಇದನ್ನು ತೆಳಗೆ ಕುಂದಿರ್ಬೇಕಲ್ಲ, ಅದಕ್ಕಿಲ್ಲ ಅದಲ್ಲೇ ನಿಂತು ಬರಾಬರ ಹಚ್ಕೊಂಡ್ಬಿಡೋದು ಈಜಿ ಆಗ್ಬಿಡ್ತೈತೆ ರೀ. ಅಂಟಿ ಇವು ದಪ್ಪ ನೀವು ಎರಡು ಮಾಡಿರಿ ಮುಟ್ಟಿಗೆ ಮಾಡಕ್ಕೆ. ಒಂದು 4 ಸಾಕು ರೊಟ್ಟಿ ಮಾಡಿರಿ ಇಡಕ್ಕೆ. ದಪ್ಪನೂ ಮಾಡಿರಿ 2. ಅಂದ್ರೆ ಒಂದೇ ಮಾಡ್ತೀರಿ ನೋಡಿ. ಒಂದೇ ದಪ್ಪಂದು ಮಾಡಿರಿ, ಒಂದೇ ಮಾಡಿರಿ. ದಪ್ಪಂದು ಮಾಡಿರಿ, ಒಂದೇ ಮಾಡಿರಿ. ಒಂದು 4 ರೊಟ್ಟಿ ಮಾಡಿರಿ ಇಡಕ್ಕೆ. ಇವತ್ತೈತ್ರಿ ಒಂದಿಷ್ಟು ಥಂಡಿ. ಇದೆಲ್ಲ ಊರಾಕಂತವ ನಾನು ಥಂಡಿಗೆ ತಟ್ಟಿ ಎಲ್ಲ. ಭಾಳ ಐತ್ರಿ ಇವತ್ತು. ನಮ್ಮ ಪ್ರಫುಲ್ಲಂದು ಏನು ಥಂಡಿ ಐತಿ ಮಮ್ಮಿ ಹೊರಗತ್ತೆ. ಭಾಳ ಐತ್ರಿ ಥಂಡಿ ಇವತ್ತು. ನಮ್ಮ ಕಡೆ ನೋಡ್ರಿಪ್ಪ ಭಾಳ ಥಂಡಿ ಐತಿ. ನಿಮ್ಮ ಕಡೆ ಹೆಂಗೈತಿ ಅನ್ನೋ ಗೊತ್ತಿಲ್ಲ. ಇವತ್ತಂತರೂ ಎಲ್ಲ ಊರಾಕಂದ್ಬಿಟ್ಟವ ಥಂಡಿ. ಚುಟ್ಟು ಬಿಸಿಲು ಐತಿ. ಹೊರಗೆ ಹೋದ್ರೆ ಬಿಸಿಲು ನಿಂದಿರ್ಬೇಕನ್ಸುತ್ತೆ. ಒಳಗೆ ಬಂದ್ರೆ ಥಂಡಿ. ಭಾಳ ಥಂಡಿ ಇದ್ರಿ ಇವತ್ತು. ಹಾಂ ಒಣ್ಣಿ ಅವ್ವ ನೋಡ್ರಿ. ಚಲೋ ಹೊಕ್ಕಾರನ್ರಿ. ಊರಿಗೆ ಹೊಕ್ಕಾರ. ಕೊಟ್ಟ. ಮತ್ತು ನಮ್ಮ ಮನ್ಯಾಗಂತೂ ನಮ್ಮ ಮನೆಗೆ 2 ಬಿಟ್ರು ನಾನು ನಿಮಗೆ ಕೊಟ್ಟೆ ಬಿಟ್ಟೀನಿ, ಇಟ್ಕೊಂಡೇ ಇಲ್ಲ. ಹೊಡೀರಿ ಬಿಟ್ಟು ಹೋಗಿರ್ತಿರಲ್ಲ, ಕೊಟ್ಟೆ ಬಿಟ್ಟೇನಿ ನಿಮ್ಗೆ ಅಂದೆ. ಊರಿಗೆ ಹೋದಲ್ರಿ. ಹೌದ್ರಿ. ಬಾಕಿ ಮಾಡ್ತಾ ಹಾಕಿ ನನಗೆ ಯಾರೆಲ್ಲ ಹೇಳಿದ್ರು. ಹೋಗಿದ್ದೆ ಸಂಜೆ 3 ಮುಂದೆ ಬರ್ತೀನಿ ತಂದೆ. ನಾನು ಇಲ್ಲ ತಕ್ಕೆ 9ಕ್ಕೆ ಬರ್ಬೇಕಂತೆ. ಅಯ್ಯೋ 9ಕ್ಕೆ ಹೇಳೋದೈತಿ. ಮತ್ತು ಅದು ಮುಗಿಯಾನ ಬಾಡೆ ಮತ್ತೇನಿಲ್ಲ ಹಾಕಿದ್ರು. ನನಗೆ ಆಗೋದಿಲ್ಲ. ಯಾಕೆ ಹಚ್ಚಿಬಿಡುತ್ತೆ ಒಬ್ಬಕ್ಕೆ ಯಾಕೆ ಮಾಡಿದ್ರಂತ. ಹಾಂ ರೀ. 4 ದಿನ ಮಾಡಿ ಬಿಟ್ಟು ಬಿಟ್ಟು. ಅಯ್ಯೋ 9ಕ್ಕೆ ಅಷ್ಟು ಜಲ್ದಿ ಹೋಗ್ಯಾಡ ಬಾಂಡಿ ಏನು ಮಾಡ್ತಾರಪ್ಪ. ನಾನು ನಮ್ಮ ಟಕ್ಕೆದ ಯಾವ 9 ಮುಂದೆ ಕೆಲಸದವ್ರು ಅಂದ್ರೆ ತೀರ ಲಘು ಬಾ ಅಂದ್ರೆ ಹೆಂಗೆ ಬರ್ತಾರೆ. ಇನ್ನು ನಿಮ್ದು ನೀವ ಲಘು ಬರೋರು. ಲಕ್ಷ್ಮೀನೇ ಇದ್ಲಲ್ಲ, ಯಾವುದೋ ಊರಾಗ ಇದ್ರು. ಆ ಕಡೆ ಈ ಕಡೆ ನೀರ್ಗುಂಡಿ ದಾಟಿ ಹುಡುಗರ್ಗ ಅಲ್ಲಿ ಮಾತಾಡೋಕೆ ಹೋಗೋದಿದ್ರಿ. ಮತ್ತೆ ಇಲ್ಲಿ ಬಂದಿಂದ ಮಾತಾಡ್ತಿದ್ರಲ್ಲ. ಹುಬ್ಳ್ಯಾಗ ಅಡ್ಮಿಟ್ ಮಾಡಿ. ಹುಬ್ಳ್ಯಾಗ ರೀ. ನಾನು ಮತ್ತಾಕಿ ಅದ್ರ ಮ್ಯಾಲ ಮಾತೊಂದು ಹೆಣ್ಣು ಹಾಕಿದೆ ಈಗ ಮತ್ರಿ. ಅವಾಗ ಹಾಟ್ಲಿದ್ರೆ 4 ಹಟ್ಲಿದ್ರೆ ಆ ಹುಡುಗ ಸಾಯಾಗ 4 ಹಟ್ಲಿದ್ರೆ ಹುಡುಗ ಸತ್ರಿ. ಸಾತಿಲ್ಲ ಅವಾಗ. ಅವಾಗ ಜಾಗ ಮೇಲೆ ಈ ಶಂಕರ ಹುಷಾರಾಗಿ ಅಡ್ಡಾಡ್ಬೇಕು. ಅದೇನು ಮಾಡೈತಿ, ಅವ ಎತ್ತಿನ ಗಾಡಿ ಹೊಲ್ದಾಗಿಂದ ಬರ್ಲಾಕ್ತಾನೆ. ಟ್ಯಾಕ್ಟರ್ ಹೊಲ್ದಾಗಿಂದ ಬರತನ ಅವ್ನ ಬೈಕ್ದಾಗ ಬಂದ್ಬಿಟ್ಟ. ಬರೋಣ ಅದು ಹಾರತಿ ಹಯಾನ ಏನು ಮಾಡೈತಿ, ಫೋನೆ ಹಂಗೆ ಮಾತಾಡ್ಕೊತ ಬರಾಕತ್ತೆ. ನಾವು ಪೊಲೀಸರ ಜೋಡಿ ಪೊಲೀಸ ಇದ್ದಾವ ಬರಾಕತ್ತಾನ. ಅವು ಟ್ಯಾಕ್ಟರ್ದವನು ನೋಡಿಲ್ಲ, ಇವನು ನೋಡಿಲ್ಲ. ಬರೋಣ ಅದು ಏನು ಮಾಡೈತಿ, ಗಾಡಿ ಏನು ಬಂದು ಬರ್ತೈತೆ. ಕೂಸ ಅವ್ನ ಮ್ಯಾಗಿನ ಪುಟ್ಟದ ಹೋಗಿ ಬಿದ್ದೈತಿ. ಇವರು ಇಬ್ರು ಬೇರೆ ಕಡೆ ಅದು ಕೂಸ ಅದೇ ಜಾಗ ಮೇಲೆ ಇದಾಗೈತಿ. ಸತ್ತ ಜಾಗ ಸಹಾಯ ನಾವು ಪೊಲೀಸರು ಏನು ಮಾಡ್ಯಾರ. ಇಷ್ಟೊತ್ತಕ ಅವ್ ಮಾತಾಡ್ತಿದ್ದ, ಈಗ ಯಾಕೆ ಮಾತಾಡುವ ಅಂತೇಳಿ ಅವ್ರು ಹಂಗ ಗಾಡಿ ತಗೊಂಡು ಹಿಂದಿನ ಬಂದ ಬಿಟ್ಟ. ಹಾಂ ಅದೇನ್ರಿ ಅವಾಜ್ ಬಂದಿರ್ಬೇಕಲ್ಲ ಅವ್ರಿಗೆ. ಅವಾಜ್ ಕಡ್ಡ ಅಂತೇಳಿ ಅವಾಜ್ ಬಂದಿರ್ಬೇಕು. ಬರೋಣ ಹಂಗ ಬರೋಣ ಬರ್ತಕ್ಕ ನಾ ಕೊಡ್ಲಿ ಕೊಡ ಅಂತ ಹಂಗ ಹೋಗಿ ಬೆಳಿಗ್ಗೆ ರಾತ್ರಿಗೆ ಅಡ್ಮಿಟ್ ಮಾಡಿ
ಪಾಪ ಯಾವತ್ತೂ ಆಕಿ ಮಕ್ಕೊಂದ ಇರ್ತಾಳ ಈಗಾದ್ರೂ ಅಯ್ಯೋ ಮತ್ತು ಅವ್ನು 4 ಹಾಟ್ಲಿದ್ದಾಳಲ್ಲ ಆಕಿಗೆ ಎಲ್ಲೂ ಆಪರೇಷನ್ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಆಕಿಗೆ ಹೌದು ಅದು ಸುಳ್ಳು ಮಾಡ್ಬೇಕಲ್ಲ ಹೌದೌದು ಖುಷಿಗೆ ಬರ್ಕತ್ಲ ಅದು ಅಂತೇಳಿ ಅದು ಡಿಲೇರ್ ಅದಾನ ಮಾಡಿಸೋದು ಅಂತೇಳಿ ಹಂಗೆ ಬಿಟ್ಟರು ಬಿಡೋಣ ಅದು ಈಗ ಮಾಡೇ ಇಲ್ಲ ಹಂಗೆ ಯಾವತ್ತೂ ಅಡ್ಡಾಡ್ತಾನಂದ್ರೆ ಕಮ್ಮಿ ಮಕ್ಕೋತಾನ ಹಂಗಾಗಿ ಕೇಳಿದ ಅದ್ರ ಮೇಲೆ ಒಂದು ಹೆಣ್ಣು ಹರಿದಾಕಿ ನಾವು ಅಲ್ಲಿ ಹೆಣ್ಣು ಹರಿಯೋಣ ನಾವು ಆ ಹುಡುಗಿ ಚೈನ ತೊಗೊಂಡು ಮಾತಾಡ್ಸ್ತಿದ್ದೆವು ಹೋಗಿ ನಾವು ಬರಾಕತ್ತಿದ್ದೆವು ಹೋಗಿ ಬರಾಕತ್ತಾನ ಆಕಿ ಬೇಬಿ ಫೋನ್ ಹಚ್ಚಿದ ಇಲ್ಲಿ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ರು ಕೈಪಲ್ಲೆ ತೊಗೊಂಡು ಬಂದಾರೆ ನೋಡ್ರಿಪ್ಪ ಎಲ್ಲ ತೆಗಿಬೇಕು ಕೈಪಲ್ಲೆ ಅಷ್ಟು ಉಳ್ಳಾಗಡ್ಡಿ ಪಾಲಕ್ ಬದ್ನಿಕಾಯಿ ಹೀರೆಕಾಯಿ ಎಲ್ಲನೂ ಅದಾವೆ ನೋಡ್ರಿ ಕ್ಯಾಬೇಜ್ ಎಲ್ಲನೂ ತೆಗಿತೀನಿ ರೀ ಅಷ್ಟು ಫ್ರಿಜ್ನಾಗ ಇಡ್ತೀನಿ ಅಂತ ತೆಗೆದು ನೋಡ್ರಿ ಇಲ್ಲಿ ಫ್ರಿಜ್ನಾಗ ಹಾಕ್ತಿದ್ದು ಕೈಪಲ್ಲೆ ಎಲ್ಲ ತೆಗೆದು ಒಂದು ಎಲ್ಲ ಕೈಪಲ್ಲೆ ಹಾಕಿ ಬಂದಿತ್ತು ಇಷ್ಟ ಅದಾವೆ ದೊಡ್ಡ ಮೆಣಸಿಕಾಯಿ ಜವಾರಿ ಅದಾವ್ರಿ ಪಾವು ಖಾರ ಅದಾವೆ ಹೀಗಾಗಿ ಮಾಡಿಲ್ಲ ಅವನ್ನ ನೋಡ್ರಪ್ಪ ಥಂಡೊಂದು ಭಾಳ ಐತಿ ಹಿಂಗಾಗಿ ನಮ್ಮ ಪ್ರಫುಲ್ಗೆ ಜ್ವರ ಬಂದುಬಿಟ್ಟವು ಮಲ್ಕೊಂಬಿಟ್ಟಾನ ಅದಕ್ಕೆ ಸ್ವಲ್ಪ ಚಹಾ ಕುಡ್ದೀವಿ ನಾವು ಅವನಿಗೆ ಕರ್ಯಾಕೊಂತೀನಿ ರೀ ಅದಕ್ಕೆ ಬಿಸಿ ಇಡಕ್ಕೆ ಬಂದೆ ಈಗ ಬಾ ಪ್ರಫುಲ್ಲ ಥಂಡಿಗೆ ಎಲ್ಲರಿಗೂ ಜ್ವರ ಬರತ್ತವ್ರಿ ನಮ್ಮ ಮನೆಯವ್ರಿಗೆ ಜ್ವರ ಬಂದವು ಮತ್ತು ಇವನಿಗೆ ತೋರಿಸ್ಕೊಂಬರ್ಬೇಕು ಹೋಗಿ ಈಗ ಎಲ್ಲಿ ಬಿಡ ಅಂತ ಅಂದ್ಬಿಟ್ಟಿದ್ರಿ ನಾಳೆ ಬೆಳಗ್ಗೆ ಹೋದ್ರ ಹಾಸ್ಪಿಟಲ್ಗೆ ಅಂತಂದು ನೋಡಿರಿ ನಮ್ಮ ಪ್ರಫುಲಿಗೆ ಜ್ವರ ಬಂದವು ದೊಡ್ಡವಂಗೆ ಹೀಗಾಗಿ ಸ್ವಲ್ಪ ಅವನಿಗೆ ಗಂಜಿ ಬೇಕಂತಂದು ನೋಡಿರಿ ರಾಗಿ ಗಂಜಿ ಮಾಡತ್ತೀನಿ ಗಂಜಿ ಬೇಕಂತಂದ್ರೆ ಅವಂಗೆ ಗಂಜಿ ಮಾಡತ್ತೀನಿ ರೀ ನಮಗಂತೂ ಐತೆ ಅಡಿಗೆಲ್ಲ ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರಿ ಈಗ ಫ್ರೆಂಡ್ಸ್ ಹಿಂಗೂ ಹಚ್ಕೊಟ್ಬಿಡ್ಲ ಊಟಕ್ಕೆ ಒಂದು ಚಪಾತಿ ಉಂಟಿ ಒಂದು ಚಪಾತಿ ಕ್ಯಾಬೇಜ್ ಪಲ್ಯ ಚಲೋ ಆಗೈತಿ ಬೇಳೆ ಹಾಕಿ ಹೋಗ್ಬಂದೇನು ಟ್ಯೂಷನ್ಗೆಲ್ಲ ಜಯದ್ ಬಂದಿಲ್ಲ ಬಂದಿದ್ದ ಹಾಂ ಬಂದಿದ್ದ ಇಬ್ರು ಕೂಡ ಬರ್ತೀರಿ ಹೆಂಗೆ ಹೋಗು ಮುಂದೆ ಅವ ಆ ಕಡೆ ಹೋಗ್ತಾನೆ ಯಾಕಡೆ ಹೋಗ್ತದ ಆ ಕಡೆ ನಮಾಜ್ ಓದಕ್ಕೆ ಹೌದು ದಿನ ಟ್ಯೂಷನ್ಗೆ ಹೋಗ್ಬಂದ್ರೆ ನಮಾಜ್ಗೆ ಹೋಗಿ ಹೋಗ್ತಾನ